ಟೈಮ್ ಆಸ್ ಬಿಗನ್. ಸೊ ಜುಲೈ ಶುರು ಆಯಿತು. ಸೊ ಹಾಗಿದ್ರೆ ಮಾರ್ವೆಲ್ ಅವರು ಅವರ ಒಂದು ಬಿಗ್ಗೆಸ್ಟ್ ಮೂವಿ ಆದ ಅವೆಂಜರ್ಸ್ ಡೂಮ್ಸ್ಡೇಗೆ ಮಾರ್ಕೆಟಿಂಗ್ ಕೂಡ ಶುರು ಮಾಡಾಯಿತು. ಸೊ ಜುಲೈ ಮಂತ್ ಅಂದರೆ ನಮ್ಮಂಥ ಪಾಪ್ ಕಲ್ಚರ್ ಫ್ಯಾನ್ಸ್ಗೆ ಗೊತ್ತು ದಟ್ ಈ ತಿಂಗಳಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ ಆದ ಸ್ಯಾನ್ ಡಿಯೇಗೋ ಕಾಮಿಕಾನ್ ಇವೆಂಟ್ ನಡೆಯುತ್ತೆ ಅಂತ. ಸೊ ಈ ಇವೆಂಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ, ಸೊ ಈ ಇವೆಂಟಲ್ಲಿ ಹಾಲಿವುಡ್ನ ಬಿಗ್ಗೆಸ್ಟ್ ಮೂವಿ ಫ್ರಾಂಚೈಸ್ ಅವರು ಈ ಇವೆಂಟ್ನ ಅಟೆಂಡ್ ಆಗಿ ಅವರ ಮುಂದೆ ಬರ್ತಿರುವ ಮೂವೀಸ್ ಅಥವಾ ಸಿರೀಸ್ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾರೆ. ಜೊತೆಗೆ ಟ್ರೈಲರ್ಸ್, ಟೀಸರ್ಸ್, ಹೊಸ ಕ್ಯಾರೆಕ್ಟರ್ಸ್ ಎಲ್ಲ ಒಂದು ಪ್ರಾಪರ್ ಅಪ್ಡೇಟ್ ನಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಈ ವರ್ಷ ಸ್ಯಾನ್ ಡಿಯೇಗೋ ಕಾಮಿಕಾನ್ ಇವೆಂಟ್ ನಡೀತಿರೋದು ಜುಲೈ 23rd ಇಂದ 26th ತನಕ. ಸೊ ಮಾರ್ವೆಲ್ ಬಿಟ್ಟು ಬೇರೆ ಬಗ್ಗೆ ಕೂಡ ಮಾತಾಡಬೇಕಂದ್ರೆ ಈ ವರ್ಷ ಈ ಇವೆಂಟಿಗೆ ನಮ್ಮ ರಾಮಾಯಣ ಮೂವಿ ಕೂಡ ಹೋಗ್ತಿದ್ದಾರೆ. ಸೊ ಈ ಇವೆಂಟಲ್ಲಿ ಅಂದರೆ ಜುಲೈ 24th ಅಥವಾ 25th ನಮಗೆ ಅಫಿಷಿಯಲ್ ಆಗಿ ರಾಮಾಯಣ ಮೂವಿಯ ಒಂದು ಅಫಿಷಿಯಲ್ ಟ್ರೈಲರ್ ಸಿಗ್ತಿದೆ. ಆ್ಯಂಡ್ ನಾನು ಬೆಟ್ ಮಾಡ್ತೀನಿ ಬ್ರೋಸ್, ಈ ಇವೆಂಟಿಗೆ ನಮ್ಮ ಟಾಕ್ಸಿಕ್ ಅವರು ಕೂಡ ಹೋಗ್ತಾರೆ. ಯಾಕಂದರೆ ಟಾಕ್ಸಿಕ್ ಮೂವಿ ಅಂತೂ ಇಂಡಿಯಾಲಂತೂ ತಬಾಯಿ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮಗೆ ಗೊತ್ತು, ಮೂವಿ ಅರ್ಧಕ್ಕರ್ಧ ಸೆನ್ಸರ್ ಬೋರ್ಡರ್ ಕಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಮಾರ್ಕೆಟ್ ಹೊಡಿಲೇಬೇಕು. ಅದರಿಂದ ಸ್ಯಾನ್ ಡಿಯೇಗೋ ಕಾಮಿಕಾನ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿಸೋರ್ಸ್ ಆಗುತ್ತೆ. ಸೊ ನೋಡೋಣ ಜುಲೈ 23rd ಇಂದ 26th ತನಕ ಏನೆಲ್ಲ ನಮಗೆ ಸಿಗುತ್ತೆ ಅಂತ. ಸೊ ಈಗ ಬ್ಯಾಕ್ ಟು ಮಾರ್ವೆಲ್. ಸೊ ಈ ಇವೆಂಟಲ್ಲಿ ನಮಗೆ ಏನೆಲ್ಲ ಸಿಗಬಹುದು, ಏನೆಲ್ಲ ನಾವು ನೋಡಬಹುದು, ಮುಂದೆ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋ ಮಾತಾಡೋಣ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಸ್ಯಾನ್ ಡಿಯೇಗೋ ಕಾಮಿಕಾನ್ ಬರೋಕ್ಕೂ ಮುಂಚೆ ಮಾರ್ವೆಲ್ ಅವರು ಜುಲೈ 10th ಬೀಜಿಂಗಲ್ಲಿ ಒಂದು ದೊಡ್ಡ ಇವೆಂಟ್ ಮಾಡ್ತಿದ್ದಾರೆ. ಯಾಕಂದರೆ ಚೈನಾ ಮಾರ್ಕೆಟ್ ತುಂಬ ದೊಡ್ಡದಾಗಿದೆ. ಸೊ ಒನ್ಸ್ ಮಾರ್ವೆಲ್ ಅವರು ಆ ಮಾರ್ಕೆಟ್ನ ಕವರ್ ಮಾಡಿದ್ರೆ ಆರಾಮಾಗಿ ಈಸಿಯಾಗಿ 2 billion ಟಚ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಅಲ್ಲೂ ಕೂಡ ಹೋಗಿದ್ದಾರೆ. ಆ್ಯಂಡ್ ಅಲ್ಲಿ ನಾವು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ 4 ಟೀಸರ್ಗಳ 4 ಫೋಟೋ ಬೂತ್ ನೋಡ್ತೀವಿ. ಆ್ಯಂಡ್ ಅಷ್ಟೇ ಅಲ್ಲ, ಕೆವಿನ್ ಫ್ಯಾಗಿ ಅವರು ಈ ಇವೆಂಟಲ್ಲಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಅಫಿಷಿಯಲ್ ಪೋಸ್ಟರ್ನ ರಿವೀಲ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಎಲಿನಾ ಬಗ್ಗೆ ಕೂಡ ಒಂದು ಚಿಕ್ಕ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಎಲಿನಾನ ನಾವು ಅವೆಂಜರ್ಸ್ ಡೂಮ್ಸ್ಡೇ ಬರೋಕ್ಕೂ ಮುಂಚೆ ನಾವು ನೋಡ್ತೀವಂತೆ. ಆ್ಯಂಡ್ ಅಫ್ಕೋರ್ಸ್ ಅದು ಬಂದು ನಮ್ಮ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಮ್ಮ ಪೀಟರ್ ಪಾರ್ಕರ್ ತಬಾಯಿ ಮಾಡ್ತಾರಂತೆ. ಆದರೆ ಆ ತಬಾಯಿ ನಮ್ಮ MJ ಜೊತೆ ಅಲ್ಲ, ನಮ್ಮ ಎಲಿನಾ ಜೊತೆ. ಆದರೆ ಇಂಡಿಯಾಲಿ ಆ ಸೀನ್ ನೋಡ್ತೀವಾ ಇಲ್ವಾ, ನಮ್ಮ ಇಂಡಿಯನ್ ಸೆನ್ಸರ್ ಬೋರ್ಡ್ಗೆ ಬಿಟ್ಟಿರೋದು. ಇನ್ನು ಪೋಸ್ಟರ್ ಬಗ್ಗೆ ಮಾತಾಡಬೇಕಂದ್ರೆ ಪೋಸ್ಟರ್ ಮಾತ್ರ ಕ್ರೇಜಿ ಆಗಿದೆ. ನಾವು ನೋಡಬಹುದು ಡಾಕ್ಟರ್ ಡೂಮ್ನ ಅಫಿಷಿಯಲ್ ಮಾಸ್ಕ್ ಜೊತೆಗೆ ಅವನ ಒಂದು ಗ್ರೀನ್ ಮ್ಯಾಜಿಕ್ ಪವರ್ನ. ಸೊ ಪೋಸ್ಟರಲ್ಲಿ ನಾವು 3 ಟೀಮ್ ನೋಡ್ತೀವಿ. ಸೊ ನನಗನ್ಸೋ ಪ್ರಕಾರ ಇನ್ಫಿನಿಟಿ ವಾರ್ ಥರನೇ ಇಲ್ಲೂ ಕೂಡ ಈ 3 ಟೀಮ್ 3 ಕಡೆ ಫೈಟ್ ಆಡಬಹುದು. ದ ಫಸ್ಟ್ ಟೀಮ್ ಬಂದು ದ ನ್ಯೂ ಅವೆಂಜರ್ಸ್ ಅಥವಾ ದ ಥಂಡರ್ ಬೋಲ್ಟ್ಸ್. ಜೊತೆಗೆ ನಾವು ಆ್ಯಂಟ್ ಮ್ಯಾನ್ ಫ್ಯಾಮಿಲಿಯಿಂದ ಬರೀ ಆ್ಯಂಟ್ ಮ್ಯಾನ್ ನೋಡ್ತೀವಿ. ಆ್ಯಂಡ್ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಅಂದರೆ ನಮ್ಮ ಸ್ಟೀವ್ ರಾಜರ್ಸ್ ಮಿಯೋನೇರ್ ಎತ್ಕೊಂಡು, ನಮ್ಮ ಥಾರ್ ಸ್ಟಾರ್ಮ್ ಬ್ರೇಕರ್ ಎತ್ಕೊಂಡು ನೋಡ್ತೀವಿ. ನೀವಿಲ್ಲಿ ನೋಡಬಹುದು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಫಸ್ಟ್ ಟೀಸರಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಯಾವ ಥರ ಇದ್ದ, ಆ್ಯಂಡ್ ಈ ಪೋಸ್ಟರಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಯಾವ ಥರ ಇದ್ದಾನೆ ಅಂತ. ಇನ್ನು ದ ಸೆಕೆಂಡ್ ಟೀಮ್ ಬಂದು ನಮ್ಮ ದಿ ಎಕ್ಸ್-ಮೆನ್ ಟೀಮ್. ಸೊ ಲಾಸ್ಟ್ ಇಯರ್ ನಿಮ್ಗೆ ಜ್ಞಾಪಕ ಇದ್ದರೆ ನಾನು ಒಂದು ಗ್ಯಾಂಬಿಟ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ದಟ್ ಡೆಡ್ಪೂಲ್ ಆ್ಯಂಡ್ ವಾಲ್ವರಿನ್ ಮೂವಿಯ ಒಂದು ಡಿಲಿಟೆಡ್ ಸೀನ್ದಲ್ಲಿ ನಮ್ಮ ಗ್ಯಾಂಬಿಟ್ ವಾಯ್ಡಿಂದ ಆಚೆ ಬರ್ತಾನೆ. ಸೊ ಆಚೆ ಬಂದು ಅವನು ಪ್ರಾಬಬ್ಲಿ ಹೋಗ್ತಿರೋದು ನಮ್ಮ ಎಕ್ಸ್-ಮೆನ್ ಯೂನಿವರ್ಸ್ಗೆನೆ. ಇನ್ನು ಕೊನೆ ಟೀಮ್ ಬಂದು ನಮ್ಮ ದಿ ಅವೆಂಜರ್ಸ್ ಟೀಮ್. ಸೊ ಈ ಟೀಮಲ್ಲಿ ನಾವು ನಮ್ಮ ಕ್ಯಾಪ್ಟನ್ ಅಮೆರಿಕಾ ಅಂದರೆ ಸ್ಯಾಮ್ ವಿಲ್ಸನ್ ಜೊತೆಗೆ ಫ್ಯಾಲ್ಕನ್ ಜೊತೆಗೆ ಫ್ಯಾಂಟಾಸ್ಟಿಕ್ ಫೋರ್ ಜೊತೆಗೆ ವಕಾಂಡಾ ಆ್ಯಂಡ್ ಫೈನಲಿ ಶಾಂಗ್-ಚಿ ನೋಡ್ತೀವಿ. ಸೊ ಈ ಜಾಗದಲ್ಲಿ ನಾವು ಎಲ್ಲೂ ಕೂಡ ನೆಮೋರ್ ನೋಡಲ್ಲ. ಯಾಕಂದರೆ ನನಗಂತ ಪ್ರಕಾರ ಮೇ ಬಿ ನೆಮೋರ್ ನಮ್ಮ ಡಾಕ್ಟರ್ ಡೂಮ್ ಜೊತೆಗೆ ಸೇರ್ಕೊಬಹುದು. ವಿಲ್ ಸಿ ಏನಾಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ನಾವು ನಮ್ಮ ಲೋಕಿನ ನೋಡ್ತೀವಿ. ತುಂಬ ಚಿಕ್ಕದಾಗಿ ತೋರಿಸಿದ್ದಾರೆ. ಯಾಕಂದರೆ ಈ ಮೂವಿಯಲ್ಲೂ ಕೂಡ ಅವನ ರೋಲ್ ತುಂಬ ಚಿಕ್ಕದಾಗಿರುತ್ತೆ. ಈ ಪೋಸ್ಟರ್ ನೋಡ್ತಿದ್ರೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ನಮ್ಮ ಸ್ಟಾರ್ ಲಾರ್ಡ್ ಆಗಿರಲಿ ಅಥವಾ ನಮ್ಮ ಎಟರ್ನಲ್ಸ್ ಆಗಿರಲಿ, ಇವ್ರು ಯಾರು ಕೂಡ ಈ ಮೂವಿಯಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ಡೌಟ್ ಅನಿಸುತ್ತೆ. ಇನ್ನು ಟ್ರೈಲರ್ ಬಗ್ಗೆ ಮಾತಾಡಬೇಕಂದ್ರೆ ಸ್ಯಾನ್ ಡಿಯೇಗೋ ಕಾಮಿಕಾನ್ನಲ್ಲಿ ಮಾರ್ವೆಲ್ ಅವ್ರದ್ದು ಜುಲೈ 25th 5:30 6:30 ತನಕ ಆಲ್ ಎಡ್ಜ್ ಪ್ಯಾನಲ್ ಇದೆ. ಸೊ ಹಾಗಿದ್ರೆ ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಅದು ಬಂದು ಜುಲೈ 26th ಬೆಳಗ್ಗೆ 6 ಗಂಟೆಗೆ. ಸೊ ಆಲ್ ಎಡ್ಜ್ ಪ್ಯಾನಲ್ ಅಂದರೆ ಈ ಇವೆಂಟಲ್ಲಿ ಅದೇ ದೊಡ್ಡ ಪ್ಯಾನಲ್. ಸೊ ನನಗನ್ಸೋ ಪ್ರಕಾರ
ಮಾರ್ವೆಲ್ ಅವರು ಬರೀ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ಅಷ್ಟೇ ಅಲ್ಲ, ಇನ್ನಷ್ಟು ದೊಡ್ಡದಾಗಿ ರಿವೀಲ್ ಮಾಡಬಹುದು. ಲೈಕ್ ವಿಷನ್ ಕ್ವೆಸ್ಟ್ನ ಟೀಸರ್ ಆಗಿರಲಿ, ಅಥವಾ ರಿಪೋರ್ಟ್ಸ್ ಇತ್ತು ದಟ್ ಈ ಇವೆಂಟ್ ಅಲ್ಲಿ ಒಂದು ಮಿಸ್ಟೀರಿಯಸ್ ತುಂಬಾನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಇಲ್ಲಿ ರಿವೀಲ್ ಮಾಡ್ತಾರೆ ಅಂತ. ಸೊ ಯಾರಿರ್ಬಹುದು ಆ ಮಿಸ್ಟೀರಿಯಸ್ ಕ್ಯಾರೆಕ್ಟರ್ ಅಂತ ನೋಡಬೇಕು. ಅಂಡ್ ಅಷ್ಟೇ ಅಲ್ಲ, ಫೇಸ್ 7 ಇಂದ ಮೇ ಬಿ 1 ಅಥವಾ 2 ಪ್ರಾಜೆಕ್ಟ್ನ ರಿವೀಲ್ ಮಾಡಬಹುದು. ಲೈಕ್ ನಮ್ಮ ಬ್ಲ್ಯಾಕ್ ಪ್ಯಾಂಥರ್ 3 ಆಗಿರಲಿ, ಅಥವಾ ನಮ್ಮ ಎಕ್ಸ್ಮೆನ್ ಮೂವಿ ಆಗಿರಲಿ, ಇವೆಲ್ಲ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸೊ ಅದಕ್ಕೋಸ್ಕರ ಇದನ್ನ ಅವರು ರಿವೀಲ್ ಮಾಡಬಹುದು. ಜೊತೆಗೆ ರಿಪೋರ್ಟ್ಸ್ ಪ್ರಕಾರ ಮೇ ಬಿ ನಮ್ಮ ರೂಸೋ ಬ್ರದರ್ಸ್ ಅವರು ಅವೆಂಜರ್ಸ್ ಡೂಮ್ಸ್ಡೇ ಮತ್ತು ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ಬಿಟ್ಟು ಇನ್ನೂ ಒಂದು ಅವೆಂಜರ್ಸ್ ಮೂವಿ ರೆಡಿ ಮಾಡ್ತಿದ್ದಾರಂತೆ. ಸೊ ಮೇ ಬಿ ಅದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಕೊಡಬಹುದು. ಇನ್ನು ಸಿನಿಮಾ ಕಾಲಲ್ಲಿ ತೋರಿಸಿ ಟ್ರೈಲರ್ ಇಲ್ಲೂ ತೋರಿಸ್ತಾರ ಅಂತ ನಿಮ್ಗೆ ಡೌಟ್ ಇದ್ದರೆ ಮೇ ಬಿ ಸ್ವಲ್ಪ ಸೇಮ್ ಇರಬಹುದು. ಆದರೆ ನನಗನ್ಸೋ ಪ್ರಕಾರ ಮೇ ಬಿ ಈ ಟ್ರೈಲರ್ ಜಾಸ್ತಿ ಡಾಕ್ಟರ್ ಡೂಮ್ ಮೇಲೆ ಫೋಕಸ್ ಆಗಿರ್ಬೋದು. ಆ್ಯಂಡ್ ಕೊನೆಯದಾಗಿ ಮೇ ಬಿ ನಮಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ಸ್ವಲ್ಪ ಬೇಗ ಸಿಗ್ಬಹುದು. ಸೊ ರಿಪೋರ್ಟ್ಸ್ ಪ್ರಕಾರ ನಮ್ಮ ಮಾರ್ವೆಲ್ ಅವರು ಐಮ್ಯಾಕ್ಸ್ ಸ್ಕ್ರೀನ್ಸ್ ಬೇಕು ಅಂತ ಮೇ ಬಿ ಮೂವಿನ 1 ವೀಕ್ ಮುಂಚೆ ರಿಲೀಸ್ ಮಾಡ್ಬೋದು ಅಂತ. ಸೊ ದಟ್ ಅವರು ಆ 1 ವೀಕ್ ಸ್ಪ್ಯಾನಲ್ಲಿ ಐಮ್ಯಾಕ್ಸ್ ಸ್ಕ್ರೀನ್ಸ್ನ ಫೋಕಸ್ ಮಾಡ್ಬೋದು ಅಂತ. ಸೊ ನಿಮಗೇನು ಅನ್ಸುತ್ತೆ, ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ಪ್ರಿಪೋನ್ ಆಗುತ್ತಾ? ಟ್ರೈಲರಲ್ಲಿ ನಾವು ಏನು ನೋಡಬಹುದು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗಿಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.